2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ನ 42ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ವಿರುದ್ಧ 4 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಈ ಹೈ ವೋಲ್ಟೇಜ್ ಪಂದ್ಯ 2026ರ ಏಪ್ರಿಲ್ 30 ಗುರುವಾರದಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಿತ್ತು. ಸೀಸನ್ ಮುಂದುವರಿದಂತೆ ತೀವ್ರ ಪೈಪೋಟಿ ಇರುವ ಪ್ಲೇಆಫ್ ರೇಸ್ನಲ್ಲಿ ತಮ್ಮ ಸ್ಥಾನ ಗಟ್ಟಿಮಾಡಿಕೊಳ್ಳಲು ಈ ಗೆಲುವು ಟೈಟನ್ಸ್ಗೆ ಬಹಳ ಮುಖ್ಯವಾಗಿತ್ತು. ಆರ್ಸಿಬಿ ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲೇ ಮುಂದುವರಿದಿದ್ದರೂ ಗುಜರಾತ್ ಟೈಟನ್ಸ್ ಈ ಗೆಲುವಿನ ಮೂಲಕ 5ನೇ ಸ್ಥಾನಕ್ಕೇರಿದೆ. ಈ ಯಶಸ್ವಿ ಚೇಸ್ ಅವರ ದೃಢ ಸಂಕಲ್ಪವನ್ನು ಎತ್ತಿಹಿಡಿದಿದೆ. ನಾಯಕ ಶುಭಮನ್ ಗಿಲ್ ಟೈಟನ್ಸ್ ಬ್ಯಾಟಿಂಗ್ಗೆ ಉತ್ತಮ ಮುನ್ನಡೆ ನೀಡಿದ್ರು. ಕೇವಲ 18 ಎಸೆತಗಳಲ್ಲಿ ಬೊಂಬಾಟ್ 43 ರನ್ ಚಚ್ಚಿದ್ರು. ಅವರ ಈ ಆಕ್ರಮಣಕಾರಿ ಆರಂಭ ಗುಜರಾತ್ನ ಚೇಸ್ಗೆ ಬೇಕಾದ ವೇಗ ಒದಗಿಸಿತು. ಬೌಲಿಂಗ್ನಲ್ಲಿ ಅನುಭವಿ ವೇಗಿ ಭುವನೇಶ್ವರ್ ಕುಮಾರ್ ತಮ್ಮ ಕೈಚಳಕ ತೋರಿದ್ರು. ತಮ್ಮ ಪೂರ್ಣ 4 ಓವರ್ಗಳಲ್ಲಿ ಕೇವಲ 28 ರನ್ ನೀಡಿ 3 ಪ್ರಮುಖ ವಿಕೆಟ್ ಕಬಳಿಸಿದ್ರು. ಆಲ್ರೌಂಡರ್ ಜೇಸನ್ ಹೋಲ್ಡರ್ ತಮ್ಮ ಆಲ್ರೌಂಡ್ ಪ್ರದರ್ಶನಕ್ಕಾಗಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದರು. ಅವರು 29 ರನ್ಗಳಿಗೆ 2 ವಿಕೆಟ್ ಕಬಳಿಸಿದ್ರು ಹಾಗೂ 10 ಎಸೆತಗಳಲ್ಲಿ ಭರ್ಜರಿ 12 ರನ್ ಸಿಡಿಸಿ ಇನ್ನಿಂಗ್ಸ್ಗೆ ಬಲ ತುಂಬಿದ್ರು. ಈ ಎಲ್ಲಾ ವೈಯಕ್ತಿಕ ಪ್ರದರ್ಶನಗಳು ಒಟ್ಟಾಗಿ ಗುಜರಾತ್ಗೆ ಬಲ ತುಂಬಿದವು. ಹಾಗಾಗಿ ತವರು ಅಭಿಮಾನಿಗಳ ಮುಂದೆ ಆ ತಂಡ ಅಮೂಲ್ಯ ಗೆಲುವು ಕಂಡಿತು. ಇಲ್ಲಿ ಕೇಳಿ, 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ ಟಾಟಾ ಐಪಿಎಲ್ 2026 ಈ ಬಾರಿ 19ನೇ ಆವೃತ್ತಿಯಾಗಿ ನಡೆಯುತ್ತಿದೆ. ಇದರಲ್ಲಿ ಒಟ್ಟು 10 ತಂಡಗಳು ಮಾರ್ಚ್ 28ರಿಂದ ಮೇ 31ರವರೆಗೆ ಬರೋಬ್ಬರಿ 74 ಪಂದ್ಯಗಳನ್ನು ಆಡ್ತಾವೆ. ಕಳೆದ ಸೀಸನ್ನಲ್ಲಿ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ 6 ರನ್ಗಳ ರೋಚಕ ಗೆಲುವು ಸಾಧಿಸಿ ತಮ್ಮ ಚೊಚ್ಚಲ ಐಪಿಎಲ್ ಪ್ರಶಸ್ತಿಯನ್ನ ಗೆದ್ದಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಸೀಸನ್ಗೆ ಹಾಲಿ ಚಾಂಪಿಯನ್ ಆಗಿ ಎಂಟ್ರಿ ಕೊಟ್ಟಿದೆ. ಈ ಬಾರಿಯ ಟೂರ್ನಿಯಲ್ಲಿ ಸ್ಪರ್ಧೆ ತುಂಬಾನೇ ತೀವ್ರವಾಗಿದೆ. ಯಾಕಂದ್ರೆ ಪ್ರತಿ ಪಂದ್ಯವೂ ತಂಡಗಳ ಪಾಯಿಂಟ್ಸ್ ಟೇಬಲ್ ಮತ್ತು ಪ್ಲೇಆಫ್ ಕನಸುಗಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಇನ್ನು ಗುಜರಾತ್ ಟೈಟನ್ಸ್ ತಂಡದ 2026ರ ಸ್ಕ್ವಾಡ್ ಬಗ್ಗೆ ಹೇಳಬೇಕು ಅಂದ್ರೆ ಅದರಲ್ಲಿ ಅನುಭವಿ ಸ್ಟಾರ್ಗಳು ಮತ್ತು ಭರವಸೆಯ ಯುವ ಆಟಗಾರರ ಒಳ್ಳೆ ಕಾಂಬಿನೇಷನ್ ಇದೆ. ನಾಯಕ ಶುಭಮನ್ ಗಿಲ್ ಎಂದಿನಂತೆ ತಂಡವನ್ನ ಮುನ್ನಡೆಸಲಿದ್ದಾರೆ. ಅವರ ಸ್ಫೋಟಕ ಬ್ಯಾಟಿಂಗ್ ಸಾಮರ್ಥ್ಯದ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ತಂಡದಲ್ಲಿ ಅರ್ಷದ್ ಖಾನ್ ಮತ್ತು ರಾಹುಲ್ ತೇವಟಿಯಾ ಅವರಂತಹ ಆಲ್ರೌಂಡರ್ಗಳೂ ಇದ್ದಾರೆ. ಅವರಿಬ್ಬರು ತಂಡದ ಸಮತೋಲನಕ್ಕೆ ತುಂಬಾ ಮುಖ್ಯವಾಗಿ ಹೇಳಬೇಕು ಅಂದ್ರೆ 2026ರ ಸೀಸನ್ನಲ್ಲಿ ಕೆಲವು ಪ್ರಮುಖ ಆಟಗಾರರ ಬದಲಾವಣೆಗಳೂ ಆಗಿವೆ. ಜೋಸ್ ಬಟ್ಲರ್ ಮತ್ತು ಮೊಹಮ್ಮದ್ ಸಿರಾಜ್ ಅವರಂತಹ ಸ್ಟಾರ್ ಆಟಗಾರರು ಈ ಬಾರಿ ಗುಜರಾತ್ ಟೈಟನ್ಸ್ ತಂಡಕ್ಕೆ ಬಂದಿದ್ದಾರೆ. ಈ ಹೊಸ ಸೇರ್ಪಡೆಗಳು ತಂಡವನ್ನ ಇನ್ನಷ್ಟು ಬಲಪಡಿಸಲು ಮತ್ತು ಟೂರ್ನಿಯಲ್ಲಿ ಇನ್ನಷ್ಟು ಮುಂದೆ ಹೋಗಲು ಮಾಡಿದ ಒಂದು ತಂತ್ರಗಾರಿಕೆ ಅಂತ ಹೇಳಬಹುದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧದ ಈ ಪಂದ್ಯದ ಫಲಿತಾಂಶ ಗುಜರಾತ್ ಟೈಟನ್ಸ್ ಪಾಲಿಗೆ ಬಹಳ ಮುಖ್ಯವಾಗಿತ್ತು. ಯಾಕಂದ್ರೆ ಪ್ಲೇಆಫ್ಸ್ ರೇಸ್ನಲ್ಲಿ ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳೋಕೆ ಇದು ಅವರಿಗೆ ನೆರವಾಯಿತು. ಸದ್ಯಕ್ಕೆ ಟಾಪ್ 4 ತಂಡಗಳು ಸಾಕಷ್ಟು ಅಂತರವನ್ನ ಸೃಷ್ಟಿಸಿರುವುದರಿಂದ ಟಾಟಾ ಐಪಿಎಲ್ 2026ರ ನಾಕೌಟ್ ಸ್ಟೇಜ್ಗೆ ತಲುಪೋಕೆ ಗುಜರಾತ್ ಗೆಲ್ತಾನೆ ಇರೋದು ತುಂಬಾ ಅವಶ್ಯಕವಾಗಿದೆ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿಷಯಕ್ಕೆ ಬಂದ್ರೆ ಈ ಪಂದ್ಯದಲ್ಲಿ ಸೋತರೂ ಕೂಡ ಸೀಸನ್ ಪೂರ್ತಿ ಅವರ ಸ್ಥಿರ ಪ್ರದರ್ಶನದಿಂದ ಅವರು ಬಲಿಷ್ಠವಾಗಿ 2ನೇ ಸ್ಥಾನದಲ್ಲಿದ್ದಾರೆ. ಇದು ಹಾಲಿ ಚಾಂಪಿಯನ್ಸ್ ಆಗಿ ಅವರ ಸಾಮರ್ಥ್ಯವನ್ನ ಎತ್ತಿ ತೋರಿಸುತ್ತೆ. ಇನ್ನು ಮುಂದಿನ ದಿನಗಳನ್ನ ನೋಡೋದಾದ್ರೆ ಲೀಗ್ ಹಂತ ಕೊನೆ ಹಂತಕ್ಕೆ ಬರ್ತಾ ಇರೋದ್ರಿಂದ ಎರಡೂ ತಂಡಗಳಿಗೆ ತುಂಬಾ ಬಿಗಿಯಾದ ಶೆಡ್ಯೂಲ್ ಇರಲಿದೆ. ಗುಜರಾತ್ ಟೈಟನ್ಸ್ ತಂಡ ತಮ್ಮ ಇತ್ತೀಚಿನ ಗೆಲುವಿನ ಓಟವನ್ನ ಸದುಪಯೋಗಪಡಿಸಿಕೊಳ್ಳಲು ನೋಡುತ್ತೆ. ಶುಭಮನ್ ಗಿಲ್, ಜೇಸನ್ ಹೋಲ್ಡರ್, ಮೊಹಮ್ಮದ್ ಸಿರಾಜ್ ಅವರಂಥ ಆಟಗಾರರು ಮುಂದಿನ ಪಂದ್ಯಗಳಲ್ಲಿ ಪ್ರಮುಖ ಪಾತ್ರ ವಹಿಸುವ ನಿರೀಕ್ಷೆಯಿದೆ. ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತಮ್ಮ ಸ್ಥಾನವನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಂಡು ಪ್ರಮುಖ ಪ್ಲೇಆಫ್ ಸುತ್ತುಗಳಿಗೆ ತಯಾರಿ ನಡೆಸುತ್ತೆ. ಹಾಲಿ ಚಾಂಪಿಯನ್ಸ್ ಆಗಿ ಅವರ ಅನುಭವ ಅಲ್ಲಿ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಒಟ್ಟಾರೆ ಐಪಿಎಲ್ 2026ರ ಉಳಿದ ಸೀಸನ್ ತಂಡಗಳು ಅಂತಿಮ ಚಾಂಪಿಯನ್ಶಿಪ್ ಪ್ರಶಸ್ತಿಗಾಗಿ ಕಾದಾಡೋದ್ರಿಂದ ಇನ್ನಷ್ಟು ರೋಚಕ ಪಂದ್ಯಗಳನ್ನ ನೋಡೋಕೆ ಸಿಗುತ್ತೆ.